ಭಾಷೆ ಅರ್ಥವಾಗದ ಈ ಗದ್ದಲ ಪ್ರಪಂಚದಲ್ಲಿ ಭರ್ಜರಿಯಾಗಿರುವಂತಹ ಟೀಸರ್ ಮೂಲಕ ಎಂಟ್ರಿ ಕೊಟ್ಟಿದ್ರು ಕಿರಣ್ ರಾಜ್ ಅವರು. ಲಕಿಲಿ ನಮ್ಮ ಟೀಸರ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಎಜುಕೇಟೆಡ್ಗಳು ಅಂಡರ್ ವರ್ಲ್ಡ್ ಬಂದ್ರೆ ತುಂಬಾ ಡೇಂಜರ್. ಹೊಸಬ್ರು ಏನ್ ಬರ್ತಾರಲ್ಲ, ಒಂದ್ ಸಿನಿಮಾ ಮಾಡ್ತಾರೆ, ನೆಕ್ಸ್ಟ್ ಸಿನಿಮಾಗೆ ಅವ್ರು ಮತ್ತೆ ಕಾಣಿಸ್ಕೊಳ್ಳೋದಿಲ್ಲ. ಇಲ್ಲಿ ಯೂ ಟರ್ನ್ ಇಲ್ಲ. ಕಾಂಟೆಂಟ್ ಕ್ರಿಯೇಷನ್ಗಿಂತ ಕಾಂಟೆಂಟ್ ಮಾರ್ಕೆಟಿಂಗ್ ಬಜೆಟ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಭರ್ಜರಿಯಾಗಿರುವಂತಹ ಟೀಸರ್ ಮೂಲಕ ಎಂಟ್ರಿ ಕೊಟ್ಟಿದ್ರು ಕಿರಣ್ ರಾಜ್ ಅವರು. ರಾನಿ ಸಿನಿಮಾದ ಟೀಸರ್ ಈ ವರ್ಷ ಜುಲೈಗೆ ಸಿನಿಮಾ ರಿಲೀಸ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಯಾವ ತರಹ ಇತ್ತು, ಅದರ ಜೊತೆಗೆ ಈ ಸಿನಿಮಾಗಾಗಿ ಒಂದು ಸಾಹಸವನ್ನು ಕೂಡ ಅವ್ರು ಮಾಡಿದ್ರು, ಅದು ನಿಮಗೆ ಗೊತ್ತಿದೆ. ಆ ನಂತರ ಮತ್ತೇನೆಲ್ಲ ಸಾಹಸವನ್ನ ಮಾಡಿದ್ದಾರೆ ಎಲ್ಲವನ್ನ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ಒಂದು ಸಾಹಸ ಮಾಡ್ಕೊಳ್ತಾನೆ ಭರ್ಜರಿಯಾಗಿನೇ ರಾನಿ ಮೂಲಕ ಎಂಟ್ರಿ ಕೊಟ್ಟಿದ್ರಿ. ಸೊ 1 ವರ್ಷ ಆಗ್ತಾ ಬಂತು. ಸೊ ರಾನಿ ಜರ್ನಿ ಹೇಳೋದಾದ್ರೆ ಅದೇ 1 ವರ್ಷದಲ್ಲಿ ಕಂಪ್ಲೀಟ್ ಸಿನಿಮಾ ಮುಗಿಸಿದೀವಿ. ಜರ್ನಿ ಅನ್ನೋದಕ್ಕಿಂತ ಒಂದು ಲಾಂಗ್ ಲರ್ನಿಂಗ್ ಪ್ರೊಸೆಸ್ ಆಗಿತ್ತು ನನಗೆ. ಇದ್ರ ಮೂಲಕ ಒಂದಷ್ಟು ಫೈಟ್ಸ್ ಅಲ್ಲಿ ಹೊಸ ಬೇರೆ ಬೇರೆ ನನ್ನ ಟ್ರೈನಿಂಗ್ ಎಲ್ಲ ಇತ್ತು. ಅಂಡ್ ಸ್ಟಾರ್ಟಿಂಗ್ ನೀವೇ ನೋಡಿದಾಗ ನಾವು ಸ್ಕೈ ಡೈವಿಂಗ್ ಎಲ್ಲ ಮಾಡಿದೀವಿ. ಮೇಜರ್ಲಿ ಸ್ಕೈ ಡೈವಿಂಗ್ ಮಾಡಿದ್ದು ಒಂದು ಅಟೆನ್ಷನ್ ಗ್ರಾಬಿಂಗ್. ಬಿಕಾಸ್ ಇವತ್ತಿನ ಡೇಟ್ಗೆ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಕೆಲವೊಂದ್ಸಲ ಅದಕ್ಕಿಂತ ಜಾಸ್ತಿ ನೀವು ಪ್ರಮೋಷನ್ಗೆ ಇನ್ವೆಸ್ಟ್ ಮಾಡೋ ಪರಿಸ್ಥಿತಿ ಬಂದಿದೆ ಇಲ್ಲಿ. ಅಂದ್ರೆ ಒಂದು ಕಾಂಟೆಂಟ್ ಕ್ರಿಯೇಷನ್ಗಿಂತ ಕಾಂಟೆಂಟ್ ಮಾರ್ಕೆಟಿಂಗ್ ಬಜೆಟ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಅಂಥದ್ರಲ್ಲಿ ಸ್ಪೆಷಲಿ ನನ್ನಂತವ್ರಿಗೆ ನಾನು ಹೇಳೋದು, ಹೊಸೊಬ್ರಿಗೆ ಸಿನಿಮಾ ಮಾಡೋದೇ ಒಂದು ದೊಡ್ಡ ವಿಷಯ. ಅಂಥದ್ರಲ್ಲಿ ನೀವು ಪ್ರಮೋಷನ್ಗೆ ಎಲ್ಲಿ ಅಷ್ಟು ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ. ಸೊ ನಾವು ಅನ್ಕೋತಿದ್ದು ಏನಾದರೂ ಯುನೀಕ್ ಮಾಡಿದಾಗ ಒಂದು ಆರ್ಗ್ಯಾನಿಕ್ ನಿಮ್ಮ ಕಡೆ ಒಂದು ಅಟೆನ್ಷನ್ ಗ್ರಾಬ್ ಆಗುತ್ತೆ. ಅದರಿಂದ ಒಂದು ವಿಷಯ ಹೇಳ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಲಕಿಲಿ ನಮ್ಮ ಟೀಸರ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ಇಡೀ ಪ್ರೊಡಕ್ಷನ್ ಟೀಮ್ ಆಗಲಿ ಒಂದು ಭಯ ಇದ್ದೇ ಇರುತ್ತೆ ಒಂದು ಬಿಗ್ ಬಜೆಟ್ ಸಿನಿಮಾ ಅಂತ ಅಂದಾಗ. ಬಟ್ ಆ ಟೀಸರ್ ರೆಸ್ಪಾನ್ಸ್ ನೋಡಿ ಅವ್ರಿಗೂ ಒಂದು ಧೈರ್ಯ ಬಂದು ಇವತ್ತು ಯಾವುದೇ ಕೊರತೆ ಇಲ್ಲದೆ ಅಥವಾ ಯಾವುದೇ ನಾವು ಈ ತರ ಮಾಡ್ಬೋದಿತ್ತೇನೋ ಅಂತ ಒಂದು ಥಾಟ್ ಇಲ್ಲದೆ ಸಿನಿಮಾ ಮುಗಿಸಿದೀವಿ. ಅಂಡ್ ಆಲ್ಮೋಸ್ಟ್ 1 ವರ್ಷ ಆಗಿದೆ. 1 ವರ್ಷದ ಸಿನಿಮಾ ಮುಗಿದು ಇವತ್ತು ರಿಲೀಸ್ಗೂ ಕೂಡ ರೆಡಿ ಇದೆ. ನಮ್ದು ಫಸ್ಟ್ ಕಾಪಿ ರೆಡಿ ಇದೆ. ಸೊ ಜುಲೈಯಲ್ಲಿ ನಾವು ಪ್ಲಾನ್ ಮಾಡ್ತಾ ಇದೀವಿ. ಸರ್, ಕನ್ನಡತಿ ಸೀರಿಯಲ್ ಮೂಲಕ ಒಂದು ದೊಡ್ಡದಾಗಿರುವಂತಹ ಅಭಿಮಾನಿ ಬಳಗ ನೀವು ಸೃಷ್ಟಿ ಮಾಡ್ಕೊಂಡಿದ್ದು. ಸೊ ಇವತ್ತು ಆ ಅಭಿಮಾನಿಗಳ ಜೊತೆಗೆ ಒಂದು ಸ್ಪೆಷಲ್ ಆಗಿರುವಂತಹ ರೀಲ್ಸ್ ಮಾಡಿದ್ದು, ಈ ಐಡಿಯಾ ಹೇಗೆ ಬಂತು ಸರ್? ಅಂದ್ರೆ ನಾನು ಮುಂಚೆಯಿಂದಾನೇ ತುಂಬಾ ಕನೆಕ್ಟಿವಿಟಿ ನಮ್ದು ಇತ್ತು. ಬಿಕಾಸ್ ನಾನು ನೋಡಿದಾಗ್ಲಿಂದ ನನಗೆ ಸಪೋರ್ಟ್ ಹೇಳ್ತಿಲ್ವಾ, ಏನ್ ಜನ ಅಥವಾ ವ್ಯೂವರ್ಸ್ ಏನಿದ್ದಾರೆ ಅವರಿಂದಾನೇ ಬಂದಿದ್ದು. ನಾನು ಇವತ್ತು ಇಂಟರ್ವ್ಯೂ ಕೂಡ ಹೇಳಿದೆ, ನನಗೆ 10 ವರ್ಷ ಆಗಿದೆ, ಸ್ಟಿಲ್ ಐ ಡೋಂಟ್ ಫೀಲ್ ನಾನು ಇಂಡಸ್ಟ್ರಿ ಒಂದು ಪಾರ್ಟ್ ಅಂತ. ಸೊ ನನಗೆ ಏನ್ ಪ್ರೀತಿ, ಏನ್ ಸಪೋರ್ಟ್, ಏನ್ ಧೈರ್ಯ ಇದೆ ಅದು ಅವರಿಂದನೇ ಸಿಗ್ತಿದೆ. ಅಂಡ್ ಒಂದ್ ರೀತಿ ನೀವು ಕಷ್ಟಪಡದೆ ಜನಗಳಿಗೆ ಹತ್ರ ಆಗೋದಕ್ಕೆ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಆಗುತ್ತೆ. ನೀವು ಹೊರಗಡೆ ಹೋದಾಗ ಆ ಒಂದು ಆಪರ್ಚುನಿಟಿ ಸಿಗಲ್ಲ. ನೀವು ಅವ್ರನ್ನೆಲ್ಲ ಪರ್ಸನಲಿ ಮೀಟ್ ಮಾಡಿ ಅವ್ರಿಗೆ ಏನ್ ಒಪಿನಿಯನ್ ಇದೆ ಅಥವಾ ನಿಮ್ ಬಗ್ಗೆ ಏನ್ ನಡೀತಿದೆ ಹೊರಗಡೆ ಅಂತ ಒಂದು ಗೊತ್ತಾಗೋದಕ್ಕೂ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಅಂಡ್ ಅವ್ರಿಗೂ ಇರುತ್ತೆ, ಓಕೆ ನಾವು ಇಷ್ಟು ಅವ್ರನ್ನ ಫಾಲೋ ಮಾಡ್ತಾ ಇದೀವಿ, ಒಂದ್ಸಲ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ. ಸೊ ಇಬ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಇದು. ಸರ್, ಈಗ ತಾನೇ ಒಂದು ಮಾತು ಹೇಳಿದ್ರಿ, ಇಂಡಸ್ಟ್ರಿಗೆ ಬಂದು 10 ವರ್ಷ ಆಯ್ತು, ಆದ್ರೂ ಕೂಡ ನಾನು ಯಾಕೋ ಇಂಡಸ್ಟ್ರಿಯವನ್ನ ಅನಿಸ್ತಾ ಇಲ್ಲ, ಇಂಡಸ್ಟ್ರಿಯ ಒಳಗಿನವನು ಅಂತ ಅನಿಸ್ತಾ ಇಲ್ಲ. ಯಾಕೆ ಸರ್ ಆ ಫೀಲ್ ಯಾಕೆ ಬರ್ತಾ ಇದೆ? ಇಲ್ಲ, ಇದು ಬರೀ ನನ್ಗೆ ಅಂತಲ್ಲ, ನೀವು ಸುಮಾರು ಹೊಸಬ್ರಿಗೆ ಕೇಳಿದ್ರೆ ನಿಮ್ಗೆ ಇದೇ ಫೀಲ್ ಇರುತ್ತೆ. ಬಿಕಾಸ್ ಒಂದು ಸೋಲೋ ಸ್ಟ್ರಗಲ್ ಅಂತ ಅನಿಸ್ಬಿಡುತ್ತೆ. ಈವನ್ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು, ನಾವು ಈ ಸಿನಿಮಾಗೋಸ್ಕರ ಈಗ ನೋಡಿ ನಾವು ಸ್ಟಾರ್ಟಿಂಗ್ ಸ್ಕೈ ಡೈವಿಂಗ್ ಮಾಡಿದ್ವಿ. ಲಿಟ್ರಲಿ ಅದು ಪಾಕಿಸ್ತಾನದಲ್ಲಿ ಯಾರೋ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ, ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಅದ್ರ ಬಗ್ಗೆ ಅಪ್ರಿಸಿಯೇಷನ್ ಇಲ್ಲ. ಅದಾದ್ಮೇಲೆ ಈವನ್ ನಮ್ದು ಫಸ್ಟ್ ಸಾಂಗ್ ರಿಲೀಸ್ಗೆ ತುಂಗನಾಥ್ ಟೆಂಪಲ್ ಶಿವರಾತ್ರಿ ದಿನ 13,000 ಫೀಟ್ ಆ ಇದರಲ್ಲಿ. ಸೊ ಪ್ರತಿ ಹಂತದಲ್ಲೂ ಏನಾದರೂ ಹೊಸದ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ನಾವು ಅನ್ಕೊಂಡಾಗ ನಮ್ಮ ಜನಗಳಿಂದಾನೇ ಅದ್ರ ಬಗ್ಗೆ, ಜನಗಳಿಂದ ಸೆನ್ಸ್ ನಾಟ್ ದ ಪಬ್ಲಿಕ್ ಬಟ್ ಇಂಡಸ್ಟ್ರಿಯಿಂದಾನೇ ಅದ್ರ ಬಗ್ಗೆ ಏನೋ ಒಂದು ಸಪೋರ್ಟ್ ಅಂತ ಸಿಗಲ್ಲ. ಅಂಡ್ ಹೇಳ್ತಿಲ್ವಾ, ನಾಳೆ ದಿನ ಇವತ್ತು ಯಾರ ಸಪೋರ್ಟು ಇಲ್ಲ, ಒಂದು ಹಂತಕ್ಕೆ ನಾವು ಹೋದಾಗ ಆ ಟೈಮಲ್ಲಿ ಅವ್ರು ನಮ್ಮ ಹತ್ರ ಸಪೋರ್ಟ್ ಕೇಳಿದಾಗ ಆಬ್ವಿಯಸ್ಲಿ ನಮ್ಮ ಬಿಹೇವಿಯರ್ ಅದೇ ತರ ಇರುತ್ತೆ. ಅಂಡ್ ಅದನ್ನ ಬೇರೆ ರೀತಿ ಪೋರ್ಟ್ರೇ ಮಾಡೋದೆಲ್ಲ ಇರುತ್ತೆ. ಸೊ ಐ ಫೀಲ್ ಒಂದು ಇಂಡಸ್ಟ್ರಿಲಿ ಇಂಡಿವಿಜುವಲ್ ಕಾಂಪಿಟೇಷನ್ ಇರೋದಕ್ಕಿಂತ ವಿ ಆಲ್ ಶುಡ್ ವರ್ಕ್ ಟುಗೆದರ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಇಂಡಸ್ಟ್ರಿ. ಆಗ ಚೆನ್ನಾಗಿ ಆಗ್ಬೋದು. ಕ್ಲಾಸಲ್ಲಿ ಯಾರೋ ಒಬ್ಬ ಫಸ್ಟ್ ಬಂದ್ರೆ ಸ್ಕೂಲ್ಗೆ ಹೆಸರು ಬರಲ್ಲ. ನಿಮ್ಗೆ ಮೆಜಾರಿಟಿ ಆಫ್ ಒಳ್ಳೆ ಮಾರ್ಕ್ಸ್ ಇದ್ದಾಗ ಮಾತ್ರ ಒಂದು ಸ್ಕೂಲ್ಗೆ ಒಳ್ಳೆ ರೆಪ್ಯುಟೇಷನ್ ಬಿಲ್ಡ್ ಆಗೋದು. ಸೊ ಐ ಬಿಲೀವ್ ಇಂಡಿವಿಜುವಲ್ ಕಾಂಪಿಟೇಷನ್ ಬಿಟ್ಟು ವಿ ಆಲ್ ಶುಡ್ ಸ್ಟ್ಯಾಂಡ್ ಟುಗೆದರ್. ಅಂಡ್ ನಾವು ಎಲ್ಲ ಪ್ರತಿಯೊಬ್ಬರು ಇಂಡಸ್ಟ್ರಿ ಬೆಟರ್ಮೆಂಟ್ಗೆ ನಾವು ವರ್ಕ್ ಮಾಡಬೇಕು. ಇವತ್ತಿನ ದಿನ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ನೀವು ಡಿಸೈಡ್ ಮಾಡಿದಾಗ ಯಾವ ದಾರಿ ಇಲ್ಲ, ಯಾವ ಧೈರ್ಯ ಇಲ್ಲ, ಅಥವಾ ನಿಮ್ಗೆ ಯಾವ ಐಡಿಯಾನು ಬರೋದಿಲ್ಲ. ಇಲ್ಲಿ ಜಾಬ್ ಆಪರ್ಚುನಿಟಿ ಎಷ್ಟು ಇದೆ ಅಂತಾನು ನಿಮ್ಗೆ ಗೊತ್ತಾಗ್ತಿಲ್ಲ ಇವತ್ತು ಹೊಸ ಜನರೇಷನ್ಗೆ. ಸೊ ಫಸ್ಟ್ ಓಕೆ ದೇರ್ ಇಸ್ ಜಾಬ್ ಆಪರ್ಚುನಿಟಿ ಅಂತಾನು ಗೊತ್ತಾಗಬೇಕು. ಅದಕ್ಕೆ ಇರೋರು ಅವ್ರಿಗೆ ಆ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಂಡು ಅವ್ರು ಎಲ್ಲಿ ರೀಚ್ ಆಗ್ಬೇಕು ಅಂತ ಇದ್ದಾರೆ ಅಲ್ಲಿ ರೀಚ್ ಆಗ್ಬೇಕು. ಓಕೆ ಸರ್, ಇನ್ನೊಂದು
ಈಗ ನೀವು ಹೇಳಿದ್ರಿ ಎಲ್ಲ ಹೊಸಬ್ರಿಗೂ ಇದೇ ತರ ಫೀಲ್ ಇರುತ್ತೆ ಅಂತ. ಬಟ್ ಇಂಡಸ್ಟ್ರಿಯಲ್ಲಿ ಒಂದು ವರ್ಷಕ್ಕೆ ಸ್ಟಾರ್ಗಳ ಸಿನಿಮಾ ತಗೊಂಡ್ರೆ ಒಂದು 5ರಿಂದ 6 ಸಿನಿಮಾ, ಮ್ಯಾಕ್ಸಿಮಮ್ 10 ಸಿನಿಮಾಗಳು ರಿಲೀಸ್ ಆಗ್ಬೋದು. ಬಟ್ ರಿಲೀಸ್ ಆಗೋ ಉಳಿದ ಎಲ್ಲಾ ಸಿನಿಮಾಗಳು ಕೂಡ ಹೊಸಬ್ರದೇ. ಲಾಸ್ಟ್ ಇಯರ್ ನಾವು ತಗೊಂಡ್ರೆ 225+ ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲಿ ಸ್ಟಾರ್ ಸಿನಿಮಾಗಳನ್ನ ಲೆಕ್ಕ ಹಾಕೊಂಡ್ರೆ ಬರೀ ಬೆರಳೆಣಿಕೆ ಅಷ್ಟು ಸಿನಿಮಾ, ಉಳಿದಿದ್ದೆಲ್ಲ ಹೊಸಬ್ರದೇ. ಸೊ ಪ್ರತಿಯೊಬ್ಬರು ಹೊಸಬ್ರು ಈ ತರ ಸಮಸ್ಯೆನ ಫೇಸ್ ಮಾಡೋದಕ್ಕೆ ಏನ್ ಕಾರಣ ಸರ್? ಮೇಜರ್ ಒಂದಿನ ಒಂದು ಕಾರಣ ಇರಬೇಕಲ್ಲ, ಅಥವಾ ಮೂಲ ಕಾರಣ ಏನು? ಒಂದು ಸಿನಿಮಾ ಅಂದ್ರೆ ಈಗ ಒಂದು ಸಿನಿಮಾ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಎಲ್ಲ ಸಿನಿಮಾಗೂ ಒಂದೇ ಬಜೆಟ್ ಅಂತ ಇರಲ್ಲ. ಅಂಡ್ ಸಿನಿಮಾಗೆ ಆ ಕತೆಗೆ ಏನ್ ಬಜೆಟ್ ಅಂತ ಇರುತ್ತೆ ಆ ಇದರಲ್ಲಿ ಸಿನಿಮಾ ಮಾಡಬೇಕು. ಬಟ್ ಇವತ್ತು ನೋಡಿದಾಗ ಸಿನಿಮಾ ಬರೀ ಒಂದು ಸೆಕ್ಟರ್ ಅಲ್ಲ, ನಿಮಗೆ ಎಲ್ಲ ಕಡೆಯಿಂದನೂ ಕಾಂಟೆಂಟ್ ಇದ್ದೇ ಇದೆ. ಜನಗಳಿಗೆ ಪ್ಲಾಟ್ಫಾರ್ಮ್ ಜಾಸ್ತಿ ಆಗಿದೆ, ಜನಗಳಿಗೆ ಕಾಂಟೆಂಟ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ. ಸೊ ಅವರು ಆಬ್ವಿಯಸ್ಲಿ ದೇ ವಿಲ್ ಗೋ ಫಾರ್ ದ ಬೆಸ್ಟ್. ಹೊಸಬ್ರಂತ ಏನ್ ಹೇಳಿದ್ರಲ್ಲ, ಹೊಸಬ್ರಿಗೆ ಲಿಟ್ರಲಿ ಈಗ ನಾನು ಇದಕ್ಕಿಂತ ಮುಂಚೆ ಒಂದಷ್ಟು ಸಿನಿಮಾ ಮಾಡಿದ್ದೀನಿ. ನನ್ನ ಪ್ರಕಾರ ಅದು ಊರೆಲ್ಲ ರಿಜೆಕ್ಟ್ ಮಾಡಿರೋ ಸಿನಿಮಾ ನನ್ನ ಹತ್ರ ಬಂದಿರ್ಬೋದೇನೋ. ಬಟ್ ಸ್ಟಿಲ್ ಐ ವಾಂಟ್ ಟು ಡೂ ಇಟ್ ಬಿಕಾಸ್ ನನಗೆ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡ್ತೀನಿ ಅಂತ ಅಲ್ಲ, ಸಿನಿಮಾ ಮಾಡ್ತೀನಿ ಅನ್ನೋದು ಮುಖ್ಯ ಆಗುತ್ತೆ. ಬಿಕಾಸ್ ನಿಮ್ಮ ಸ್ಕಿಲ್ಸ್ ಏನಿದೆ ಅದನ್ನ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು. ಆ ಪ್ಲಾಟ್ಫಾರ್ಮ್ ಯಾವ್ದಾದ್ರು ಆಗಿರಲಿ, ಎಲ್ಲಿ ಅದು ಕ್ಲಿಕ್ ಆಗ್ಬೋದೇನೋ, ಅದು ವರ್ಕೌಟ್ ಆಗ್ಬೋದೇನೋ, ಒಂದು ಲಕ್ ಫ್ಯಾಕ್ಟರ್ನ ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತೀವಿ. ಯಾವಾಗ ಒಂದು ಕಥೆನ ಇಂಡಿಪೆಂಡೆಂಟ್ ಆಗಿ ನಾವು ಹೌದು ಇದು ಪಕ್ಕ ಇದು ವರ್ಕೌಟ್ ಆಗೇ ಆಗುತ್ತೆ ಅನ್ನೋ ಒಂದು ಸ್ಟೇಜಿಗೆ ಬರೋಷ್ಟರಲ್ಲಿ ನೀವು ಇಂಡಸ್ಟ್ರಿ ಹೊರಗಡೆನೆ ಹೋಗಿರ್ತೀರಾ. ಸೊ ಹೊಸಬ್ರು ಏನ್ ಬರ್ತಾರಲ್ಲ, ಒಂದ್ ಸಿನಿಮಾ ಮಾಡ್ತಾರೆ, ನೆಕ್ಸ್ಟ್ ಸಿನಿಮಾಗೆ ಅವ್ರು ಮತ್ತೆ ಕಾಣಿಸ್ಕೊಳ್ಳೋದಿಲ್ಲ. ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ತುಂಬಾ ಕಡಿಮೆ ಆಗ್ತಾ ಹೋಗ್ತಿದೆ ಈಗ. ಬಿಕಾಸ್ ಆ ಲಕ್ ಫ್ಯಾಕ್ಟರ್ ತುಂಬಾ ಜಾಸ್ತಿ ಇದೆ. ಕಾನ್ಫಿಡೆಂಟ್ ಆಗಿ ಹೌದು ಈ ಸಿನಿಮಾ ಮಾಡ್ತೀವಿ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರಲ್ಲ. ಒಂದ್ ಸಿನಿಮಾ ಮುಗಿದ್ಮೇಲೆ ಹೌದು ಏನೋ ಒಂದು ಮಾಡಿದೀವಿ, ಅದನ್ನ ಏನೋ ಸ್ಟೇಜ್ ಮೇಲೆ ಪ್ರಮೋಟ್ ಮಾಡೋ ರೀತಿ ಆಬ್ವಿಯಸ್ಲಿ ನಾವು ಹೇಳಲೇಬೇಕು, ಅದೆಲ್ಲ ಆ ರೀತಿ ಅಲ್ಲ. ಬಟ್ ಮನ್ಸಲ್ಲಿ ಗೊತ್ತಾಗ್ತಿರುತ್ತೆ, ಡೈರೆಕ್ಟರ್ ಏನೋ ಅನ್ಕೊಂಡಿರ್ತಾರೆ, ಆ ತರ ಆಗಿರಲ್ಲ. ಅವರು ನರೇಟ್ ಮಾಡ್ಬೇಕಾದ್ರೆ ಏನೋ ಕತೆ ಹೇಳಿರ್ತಾರೆ, ಶೂಟ್ ಮಾಡ್ಬೇಕಾದ್ರೆ ಕಥೆನೇ ಇರಲ್ಲ. ಸೊ ಆ ರೀತಿ ಸಮಸ್ಯೆಗಳು ತುಂಬಾ ಜಾಸ್ತಿ ಆಗ್ತಿದೆ. ಫಸ್ಟ್ ನಂಬಿಕೆ, ಒಬ್ಬ ಹೊಸ ಟೀಮ್ ಬಂದಾಗ ಅವ್ರನ್ನ 100% ನಂಬೋ ಏನೋ ಮೆಂಟಾಲಿಟಿ ಇಲ್ಲ. ಅಂಡ್ ಅದರಲ್ಲಿ ಪ್ರೊಡ್ಯೂಸರ್ ತಪ್ಪಿಲ್ಲ, ಬಿಕಾಸ್ ಮಾರ್ಕೆಟ್ ಫೇಲಿಯರ್ನ ಅವರೇ ನೋಡ್ತಿದ್ದಾರೆ. ಅಂಡ್ ದುಡ್ಡು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟು, ಎಷ್ಟು ತಗೊಳ್ಳೋರ್ಗೆ ಇಂಪಾರ್ಟೆಂಟು, ಕೊಡೋರ್ಗೂ ಅದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎರಡು ರೀತಿಲೂ ಅದನ್ನ ಬ್ಯಾಲೆನ್ಸ್ ಮಾಡಬೇಕಲ್ಲ. ಥ್ಯಾಂಕ್ ಯು. ಇದಾಗಿತ್ತು ಕಿರಣ್ ರಾಜ್ ಅವರ ಜೊತೆ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಮನೋಜ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.